ನಮಸ್ಕಾರ ಸ್ನೇಹಿತರೆ, ವಂಶಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ನಾವು ಹೋಟೆಲಲ್ಲಿ ತಿಂತೀವಲ್ವ, ಅದೇ ರೀತಿ ಬರುತ್ತೆ. ಮನೇಲಿ ಕೂಡ ಅದೇ ರೀತಿ ಮಾಡ್ಕೋಬೋದು. ಇಲ್ಲಿ ದೋಸೆ ಅಕ್ಕಿ ತಗೊಂಡಿದ್ದೀನಿ, 1 ಗ್ಲಾಸು, ಅರ್ಧ kg ಸ್ವಲ್ಪ ಕಮ್ಮಿ ಐತೆ. ಅದೇ ಗ್ಲಾಸಲ್ಲಿ ಉದ್ದಿನಬೇಳೆನೂ ಹಾಕ್ಕೊತಾ ಇದ್ದೀನಿ. 1/4 ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಉದ್ದಿನಬೇಳೆ. ಇಲ್ಲಿ ರೇಷನ್ ಅಕ್ಕಿ ಕೂಡ ನೀವು ಹಾಕೋಬೋದು. ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ ಇಲ್ಲ ಅಂದರೆ ರೇಷನ್ ಅಕ್ಕಿ ಕೂಡ ಹಾಕೋಬೋದು. 1-2 ಸ್ಪೂನು ತೊಗರಿಬೇಳೆ, 1-2 ಸ್ಪೂನು ಕಡಲೆಬೇಳೆ, 1/4 ಟೀ ಸ್ಪೂನಷ್ಟು ಮೆಂತ್ಯ, ಇದನ್ನೆಲ್ಲ ಹಾಕ್ಕೊಂಡು ಒಂದು 4 ಟೈಮ್ ತೊಳ್ಕೊತೀನಿ. ತೊಳ್ಕೊಂಡು ಒಂದು 4ರಿಂದ 5 ಅವರ್ ನೆನೆಬೇಕಿದ್ದು. ಒಂದು 4 ಅವರ್ ಆಗೈತೆ. ನಾನು ರುಬ್ಬೋದಕ್ಕಿಂತ ಒಂದು 10 ನಿಮಿಷ ಮುಂಚೆ ಒಂದು ಇಡೀ ಅವಲಕ್ಕಿ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅವಲಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಎಲ್ಲ ಕ್ಲೀನಾಗಿ ನೆಂದೈತೆ. ಇವಾಗ ರುಬ್ಕೋತಾ ಇದ್ದೀನಿ ನಾನು. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ರುಬ್ಕೋತಾ ಇದ್ದೀನಿ. ನಿಮಗಿಲ್ಲಿ ಗ್ರೈಂಡರ್ ಇದ್ದರೆ ಅದಕ್ಕೆ ಹಾಕೋಬೋದು. ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ತರ್ತರಿಯಾಗಿ ಸ್ವಲ್ಪ ರುಬ್ಕೋಬೇಕು. ಜಾಸ್ತಿ ನೈಸ್ ಮಾಡ್ಕೋಬಾರ್ದು ದೋಸೆ ಹಿಟ್ಟನ್ನ. ನೋಡಿ, ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು. ಚಿರೋಟಿ ರವೆ ಅದಕ್ಕೆ ನಾವು ರುಬ್ಕೋಬೇಕು. ಇದನ್ನು ಒಂದು ನೈಟ್ ಫುಲ್ಲು ನಾನು ದೋಸೆ ಹಿಟ್ಟು ನೆನೆಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಚಳಿ ಇರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು 8:30 ಹಾಗೆ ನಾನು ರುಬ್ಬಿ ಒಂದು ಪ್ಲೇಟ್ ಮುಚ್ಚಿ ಇಟ್ಕೊಂಡಿದ್ದೆ. ನಾನು ಬೆಳಗ್ಗೆ ಓಪನ್ ಮಾಡಿ ನೋಡೋಷ್ಟರಲ್ಲಿ 7 ಗಂಟೆ ಆಗಿತ್ತು. ಅಂದರೆ ಈ ರೀತಿ ಚೆನ್ನಾಗಿ ಉಬ್ಬಿ ಬಂದೈತೆ ದೋಸೆ ಹಿಟ್ಟು. ಅದಕ್ಕೆ ಬಂದೈತೆ ಉಬ್ಬಿ, ಇಷ್ಟು ಚೆನ್ನಾಗಿ ಉಬ್ಬಿ ಬಂದೈತೆ. ನಾವು ರಾತ್ರಿನೂ ಉಪ್ಪು ಹಾಕಿದ್ವಲ್ಲ, ಹಾಗೆ ಬಂದೈತೆ ಉಬ್ಬಿ. ಇವಾಗ ಇದಕ್ಕೆ 1-2 ಸ್ಪೂನ್ ರವೆ, 1 ಸ್ಪೂನು ಗೋಧಿ ಹಿಟ್ಟು. ನಿಮಗೆ ಗೋಧಿ ಹಿಟ್ಟಿಲ್ಲ ಅಂತಂದರೆ ಅಕ್ಕಿ ಹಿಟ್ಟಿಲ್ಲಿ 1 ಸ್ಪೂನ್ ಹಾಕೋಬೋದು. 1/4 ಟೀ ಸ್ಪೂನಷ್ಟು ಸಕ್ಕರೆ. ಇದು ಮಸಾಲೆ ದೋಸೆ ಮಾಡೋದ್ರಿಂದ ಇದನ್ನೆಲ್ಲ ಹಾಕಬೇಕು. ಆವಾಗೆ ಮಸಾಲೆ ದೋಸೆ ಗರಿಗರಿಯಾಗಿ ಬರೋದು, ಮತ್ತು ಕಲರು ಅಷ್ಟೇ ಚೆನ್ನಾಗಿ ಬರುತ್ತೆ. ನನ್ನ ಕೈ ಕ್ಲೀನಾಗಿ ವಾಶ್ ಮಾಡಿಕೊಂಡು ನನ್ನ ಕೈಯಲ್ಲೇ ಕಲಿಸ್ಕೊತಾ ಇದ್ದೀನಿ. ಅದು ಎಲ್ಲ ಗಂಟು ಬಂದುಬಿಡುತ್ತೆ. ಅದಕ್ಕೆ ಕೈಯಲ್ಲೇ ನಾನು ಕಲಿಸ್ಕೊತಾ ಇದ್ದೀನಿ ಕ್ಲೀನಾಗಿ ಕೈ ವಾಶ್ ಮಾಡಿಕೊಂಡು. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ದೋಸೆ ಹಿಟ್ಟು ಕ್ಲೀನಾಗಿ ಅದಕ್ಕಿರಬೇಕು ದೋಸೆ ಹಾಕೋದಕ್ಕೆ. ಇದು ಒಂದು 15 ನಿಮಿಷ ನೆನೆಬೇಕು ರವೆ ಎಲ್ಲ. ಅಷ್ಟರಲ್ಲಿ ನಾನು ಚಟ್ನಿ ಪುಡಿ ಮಾಡ್ಕೊತೀನಿ. ನಾನಿಲ್ಲಿ ಕೆಂಪು ಚಟ್ನಿ ಮಾಡ್ತಾಯಿಲ್ಲ, ಕೆಂಪು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನ್ ತೊಗರಿಬೇಳೆ, 1-2 ಸ್ಪೂನು ಕಡಲೆಬೇಳೆ, ಇದನ್ನೆಲ್ಲ ಹಾಕ್ಕೊಂಡು ಉರಿ ಅಂತೂ ಕಮ್ಮಿ ಉರಿಲೇ ಇದನ್ನೆಲ್ಲ ಹುರ್ಕೋಬೇಕು. ಜಾಸ್ತಿ ಉರಿ ಇಟ್ಕೊಂಡು ನಾವು ಹುರ್ಕೊಂಡ್ರೆ ಇದೆಲ್ಲ ಕಪ್ಪಗಾಗ್ಬಿಡುತ್ತೆ, ಅವಾಗ ಚೆನ್ನಾಗಿ ಬರಲ್ಲ. ಒಂದು ಕಮ್ಮಿ ಉರಿಲೇ 1-2 ನಿಮಿಷ ಹುರ್ಕೋಬೇಕು. ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಹಿಡಿಯಷ್ಟು ಕರಿಬೇವು, 1 ಸ್ಪೂನು ತೆಂಗಿನಕಾಯಿ ತುರಿ. ಇಲ್ಲಿ ನಾನು ಹಸೆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಣಗಿದ ತೆಂಗಿನಕಾಯಿ ತುರಿ ಹಾಕಬೇಕು. ನಂಗೆ ಕೊಬ್ಬರಿ ಇದ್ದಿಲ್ಲ, ಅದಕ್ಕೆ ಸ್ವಲ್ಪ ಹಸೆದೇ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಈ ಕಲರ್ ಬರೋವರೆಗೂ ನಾವು ಹುರ್ಕೋಬೇಕು. ಅದನ್ನು ನಾವು ಒಂದು ಬೇಳೆ ಹಾಕಿ ಬಾಯಲ್ಲಿ ಕಚ್ಚಿದ್ರೆ ಅದಕ್ಕೆ ಕಟುಂಬನ್ಬೇಕು, ಆ ರೀತಿ ನಾವು ಹುರ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ತಣ್ಣಗಾಗಬೇಕು ಫುಲ್ಲು. ಅಷ್ಟರಲ್ಲಿ ನಾನು ಆಲೂಗಡ್ಡೆ ಬೇಯಿಸೋದಕ್ಕೆ ಇಟ್ಕೊತೀನಿ ಪಲ್ಯ ಮಾಡೋದಕ್ಕೆ. ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ನಾನು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಬೇಯಿಸ್ಕೊತೀನಿ. 1-2 ವಿಸಲ್ ಬಂದರೆ ಸಾಕು ಆಲೂಗಡ್ಡೆ. ಅಷ್ಟರಲ್ಲಿ ಚಟ್ನಿ ನಾವು ಮಾಡ್ಕೊಂಡಿದ್ದು ತಣ್ಣಗಾಗೈತೆ. ಇವಾಗ ಅದನ್ನು ಪುಡಿ ಮಾಡ್ಕೊತೀನಿ. ಅದನ್ನು ತರ್ತರಿಯಾಗೆ ಪುಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ತರ್ತರಿಯಾಗಿರಬೇಕು ಪುಡಿ, ಜಾಸ್ತಿ ನುಣ್ಣಗಾಗೋದು ಬೇಡ. ಚಟ್ನಿ ಮಾಡ್ಕೊತೀನಿ. ತೆಂಗಿನಕಾಯಿ ಮತ್ತು ಹುರ್ಗಡ್ಲೆ ಹಾಕ್ಬಿಟ್ಟು ಒಂದು ಅರ್ಧ ಕಪ್ ತೆಂಗಿನಕಾಯಿ, 1 ಕಪ್ ಹುರ್ಗಡ್ಲೆ, ಸ್ವಲ್ಪ ಕರಿಬೇವು, ಒಂದು 4ರಿಂದ 5 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ, 1-2 ಪೀಸ್ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಮೆಣಸಿನ್ಕಾಯಿಂದ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈಗ ಪಲ್ಯ ರೆಡಿ ಮಾಡ್ಕೊತೀನಿ. ಆಲೂಗಡ್ಡೆ ಕೂಡ ಬೆಂದೈತೆ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ.
ಎಣ್ಣೆ ಬಿಸಿ ಆಗೈತೆ. ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು 4 ಮೆಣಸಿನ್ಕಾಯಿ, 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಗೆಡ್ಡೆ ಈರುಳ್ಳಿ ಹಾಕ್ಕೊಂಡು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೊತೀನಿ. ಸ್ವಲ್ಪ ಉಪ್ಪು, ನಾವು ಆಲೂಗೆಡ್ಡೆಗೆ ಹಾಕ್ಕೊಂಡಿದ್ವಿ ಉಪ್ಪು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆ ಈರುಳ್ಳಿಗೆ ಆಗುವಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪೌಡ್ರು ಎಲ್ಲ ಹಾಕ್ಕೊಂಡು ಆಲೂಗೆಡ್ಡೆ ಕೂಡ ಬೆಂದೈತೆ. ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇದು ಹೀಗೆ ಇರಲಿ, ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಸಾಫ್ಟ್ ಆಗುತ್ತೆ. ಒಂದು ಸ್ವಲ್ಪ ನಿಂಬೆಹಣ್ಣು, 4-5 ಡ್ರಾಪ್ಸ್ ಸಾಕು ನಿಂಬೆಹಣ್ಣು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾರೆಟ್ ತುರಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಕ್ಯಾರೆಟ್ ತುರಿ ಬೇಡ ಅಂತ ಅಂದರೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರೆಟ್ ತುರಿ ಹಾಕಿದ್ರೆ ಮಕ್ಕಳಿಗೆಲ್ಲ ಇಷ್ಟಪಡ್ತಾರೆ, ಅದಕ್ಕೆ ನಾನು ಹಂಚಿಟ್ಕೊಂಡಿದ್ದೀನಿ. ಹಂಚು ಕೂಡ ಬಿಸಿ ಆಗೈತೆ. ಇಲ್ಲಿ ದೋಸೆ ಹಿಟ್ಟು ಕೂಡ ರೆಡಿ ಆಗೈತೆ. ಒಂದು 15 ನಿಮಿಷ ಆಗೈತೆ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಂಚಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು, ಆವಾಗ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಬರ್ತೈತೆ ದೋಸೆ. ಎಲ್ಲೂ ಕೂಡ ದೋಸೆ ಕಟ್ಟಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ನಿಮಗೆ ಎಣ್ಣೆ ಬೇಡ ಅಂತಂದರೆ ಇಲ್ಲಿ ತುಪ್ಪ ಕೂಡ ಹಾಕೋಬೋದು. ತುಪ್ಪ ಹಾಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಮಸಾಲೆ ದೋಸೆ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ನೋಡಿ ಈ ರೀತಿ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊತೀನಿ. ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡೋದ್ರೆ ಕ್ಲೀನಾಗಿ ದೋಸೆ ಎದ್ದೇಳೋದು. ಎಡ್ಜಲ್ಲೆಲ್ಲ ಕ್ಲೀನಾಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಈ ಕಲರ್ ಆದಾಗ ಚಟ್ನಿ ಪೌಡ್ರ್ ಹಾಕ್ಕೊತೀನಿ ನಾನು. ಕ್ಲೀನಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಚಟ್ನಿ ಪೌಡ್ರ್ ಹಾಕೋಬೋದು. ಇದು ಚಟ್ನಿ ಪೌಡ್ರನ್ನು ಖಾರ ಇರಲ್ಲ. ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ಏನು ಬರಲ್ಲ. ಚಟ್ನಿ ಪೌಡ್ರು ಚೆನ್ನಾಗಿರುತ್ತೆ. ಈ ಚಟ್ನಿ ಪೌಡ್ರ್ ಬಂದು ಅನ್ನಕ್ಕೂ ಕೂಡ ಹಾಕೋ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ತುಪ್ಪನೂ ಸ್ವಲ್ಪ ಚಟ್ನಿ ಪೌಡ್ರ್ ಹಾಕೋ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. 1-2 ಸ್ಪೂನ್ ಅಷ್ಟು ಆಲೂಗಡ್ಡೆ ಪಲ್ಯ ಹಾಕ್ಕೊತೀನಿ. ಅದು ಚಿಕ್ಕ ಸ್ಪೂನು, ಅದಕ್ಕೆ 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಆಲೂಗಡ್ಡೆ. ಇದಂತೂ ಹೋಟೆಲ್ ರೀತಿಲೇ ಬರುತ್ತೆ ಮಸಾಲೆ ದೋಸೆ ಈ ರೀತಿ ಮಾಡೋದ್ರಿಂದ. ಕಲರ್ ಅಷ್ಟೇ ಕ್ಲೀನಾಗಿ ಬಂದೈತೆ ನೋಡಿ, ನೀವೇ ನೋಡ್ತಾ ಇದ್ದೀರಾ. ಎಲ್ಲ ಕಡೆ ನೋಡಿ ಅದೇ ಬಿಟ್ಕೊಂಡೈತೆ. ಬೆಂದರೆ ಈ ರೀತಿ ಬಿಟ್ಕೊಬಿಡುತ್ತೆ. ನೋಡಿ ಈ ರೀತಿ ಈ ಕಲರ್ ಬಂದೈತೆ ನೋಡಿ. ಇದೇ ರೀತಿ ದೋಸೆ ಇರೋದು ಹೋಟೆಲಲ್ಲಿ. ತುಂಬ ಚೆನ್ನಾಗಿರುತ್ತೆ ದೋಸೆ ಅಂತೂ. ಅಷ್ಟೇ ರುಚಿ ಇರುತ್ತೆ. ನಾವು ಹೋಟೆಲಲ್ಲಿ ತಿಂತೀವಲ್ವ ಅದೇ ರುಚಿ ಇರುತ್ತೆ. ನೋಡಿ ಎಲ್ಲ ಕಡೆ ಬೆಂದೈತೆ ಕ್ಲೀನಾಗಿ ಕೂಡ. ಗರ್ಗರಿಯಾಗೈತೆ. ಸೈಡಲ್ಲಿ ಕೂಡ ಮುರಿದ್ರೆ ಗರ್ಗರಿಯಾಗೈತೆ. ಸೆಂಟ್ರಲ್ಲೂ ಅದೇ ಗರ್ಗರಿಯಾಗಿ ಐತೆ. ಇದೇ ಥರ ವೀಡಿಯೋಗಾಗಿ ವಂಶಿಕ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.